ಅತ್ತಿಮಬ್ಬೆ ನಿಮಗೆಲ್ಲ ಬಹಳ ಪರಿಚಿತಳು. ಯಾವುದೇ ಒಂದು ದಾನ, ಜೈನ ಧರ್ಮದಲ್ಲಿ ಹೇಳಿರುವ 4 ದಾನಗಳು ಆಹಾರ, ಅಭಯ, ಔಷಧ ಮತ್ತು ಜ್ಞಾನ ಅಥವಾ ಶಾಸ್ತ್ರದಾನ. ಇದನ್ನು ಹೇಳ್ತಾ ಇರುವಾಗಲೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಅತ್ತಿಮಬ್ಬೆ ಇರ್ತಾಳೆ. ಯಾಕೆಂತಂದರೆ ದಾನಕ್ಕೆ ಅಷ್ಟು ಎತ್ತಿದ ಕೈ. ಇವತ್ತು ಇಂತಹ ಒಂದು ಮಹಾನ್ ಚೇತನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮತ್ತು ಅವಳ ವ್ಯಕ್ತಿತ್ವವನ್ನು ನೋಡೋಣ. ಅವಳು ಹೇಗಿದ್ಲು, ಅವಳ ವ್ಯಕ್ತಿತ್ವದ ಅವಳ ನೆನಪು ಮಾಡ್ಕೊಳ್ಳೋಣ ನಾವು. ಏಕೆಂತಂದರೆ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಅವಳು ಮಹಾನ್ ಸಂಕಷ್ಟಗಳನ್ನು ಅನುಭವಿಸಿದ್ರು ಕೂಡ ಅವಳದೊಂದು ಅದಮ್ಯ ಚೇತನ. ಅವಳು ಏನೇನು ಮಾಡಿದಳೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಧರ್ಮಕ್ಕಾಗಿ ಸತ್ಪಾತ್ರ ದಾನ ಮತ್ತು ಸಮಾಜ ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡಂತಹ ಮಹಾನ್ ವ್ಯಕ್ತಿ. ಇದನ್ನು ಯಾಕೆ ನಾವು ತಿಳ್ಕೊಳ್ಬೇಕು ಅಂದರೆ, ಇಂಥವ್ರನ್ನ ಬಗ್ಗೆ ತಿಳ್ಕೊಳ್ತಾ ಇದ್ದರೆ ನಮಗೂ ಕೂಡ ನಾವು ಅವ್ರ ಹಂಗಾಗಬೇಕು, ನಾವು ಅವಳ ಎತ್ತರಕ್ಕೆ ಏರಬೇಕು ಅನ್ನುವ ಭಾವನೆ ಸ್ಪೆಷಲಿ ಇಂದಿನ ಪೀಳಿಗೆಯವರಲ್ಲಿ ಮೂಡಬೇಕು ಅನ್ನೋದೇ ಇದರ ಉದ್ದೇಶ. 10ನೇ ಶತಮಾನ ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಆ ಕಾಲದಲ್ಲಿದ್ದವರು ಪಂಪ, ರನ್ನ, ಪೊನ್ನ ಮುಂತಾದ ಮಹಾಕವಿಗಳ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತು ಆ 10ನೇ ಶತಮಾನ. ಅದರಲ್ಲಿ ರನ್ನ ಮಹಾಕವಿ ಆಗೋದರಲ್ಲಿ ಅತ್ತಿಮಬ್ಬೆಯ ಪಾತ್ರ ಬಹಳ ದೊಡ್ಡದು. ರನ್ನ ರಚಿಸಿದ ಅಜಿತನಾಥ ಪುರಾಣ ಆಗಿರ್ಬೋದು, ಗದಾಯುದ್ಧ. ಏಕೆಂದರೆ ಯಾರಾದರೂ ಬೆಳೀತಾ ಇದ್ದಾರೆ ಅಂತ ಅನ್ನುವಾಗ, ಬೆಳೆಯುವ ಸಸಿಗೆ ಗಾಳಿ ಬೇಕು, ನೀರು ಬೇಕು, ಸೂರ್ಯನ ಬೆಳಕು ಮತ್ತು ಬೆಳೆಯೋದಕ್ಕೆ ಜಾಗ, ಗೊಬ್ಬರ ಎಲ್ಲನೂ ಬೇಕಾಗತ್ತೆ. ಆವಾಗಲೇ ಅದು ಬೆಳೆಯೋಕ್ಕೆ ಸಾಧ್ಯ. ಚಿಕ್ಕದಾಗಿರುವಾಗ ಚಿವುಟಿ ಹಾಕೋರೆ ಜಾಸ್ತಿ ಇರ್ತಾರೆ. ಇಂಥದ್ರಲ್ಲಿ ರನ್ನನಿಗೆ ಮಹಾಕವಿ ಆಗೋದ್ರಲ್ಲಿ ಅತ್ತಿಮಬ್ಬೆ ಎಷ್ಟು ಸಪೋರ್ಟ್ ಸಿಸ್ಟಮ್ ಆಗಿದ್ಲು ಅಂತಂದರೆ, ನಿಜವಾಗ್ಲೂ ಅವನು ತನ್ನ ಮಗಳಿಗೂ ಕೂಡ ಅತ್ತಿಮಬ್ಬೆ ಅಂತಲೇ ಹೆಸರಿಟ್ಟ, ಅಷ್ಟೊಂದು ಕೃತಜ್ಞತಾ ಭಾವದಿಂದ. ಮತ್ತು ಈ ಅತ್ತಿಮಬ್ಬೆ ಬರೀ ಪ್ರತಿಮೆಗಳನ್ನಷ್ಟೇ ನಾವೆಲ್ಲ ಇಷ್ಟು ದೇವಾಲಯ ಮಾಡಿಸಿದ್ಲು, ಇಷ್ಟು ಬಿಂಬ ಕೊಟ್ಟಳು ಅದೆಲ್ಲ ಕೇಳ್ತೀವಿ. ಬರೀ ಪ್ರತಿಮೆಗಳ ಆರಾಧಕಳಲ್ಲ, ಅವಳು ಪ್ರತಿಭಾ ಪೋಷಕಳು ಹೌದು. ಇವತ್ತು ನಮ್ಮ ಸಮಾಜದಲ್ಲಿ ನಮಗೆ ಪ್ರತಿಭೆಗಳ ಪೋಷಣೆ ಮಾಡೋರು ಬೇಕಾಗಿದೆ. ಪ್ರತಿಮೆಗಳ ಆರಾಧಕರು ತುಂಬ ಜನ ಇದ್ದಾರೆ, ಮಾಡಲಿ, ಬೇಡ ಅಂತ ಹೇಳಲ್ಲ. ಅದೇ ಪ್ರತಿಭೆಗಳನ್ನು ಬೆಳೆಸುವಂಥವ್ರು, ಒಂದು ಸಮಾಜ ವೃದ್ಧಿ ಆಗಬೇಕು, ಅಭಿವೃದ್ಧಿ ಆಗಬೇಕು, ಮುಂದೆ ಬರಬೇಕು ಅಂದರೆ ಪ್ರತಿಭೆಗಳ ಪೋಷಣೆ ಏನಿದೆಯಲ್ಲ ಅದು ಬಹಳ ಆಗುತ್ತೆ. ಸೊ ಈ ರನ್ನನ ಕೃತಿಗಳು ಕೀರ್ತಿ ಶಿಖರಕ್ಕೆ ಏರಲು ಅತ್ತಿಮಬ್ಬೆಯೇ ಕಾರಣ ಅಂತ ಹೇಳಿದ್ರೂ ತಪ್ಪಾಗಲಾರದು. ಸಂಕ್ಷಿಪ್ತವಾಗಿ ಅವಳು ವೃತ್ತಾಂತ ಹೇಳಬೇಕಂತಂದರೆ, ಅವಳು ಆಂಧ್ರ ಪ್ರದೇಶದ ವೆಂಗಿ ಮಂಡಲದ ಪುಂಗನೂರಲ್ಲಿದ್ದ ಮಲ್ಲಪ್ಪಯ್ಯ, ಅಂದರೆ ಇವನು ಚಾಲುಕ್ಯ ಚಕ್ರವರ್ತಿಯ 2ನೇ ದಂಡನಾಯಕನಾಗಿದ್ದ. ಇವನ ಮಗಳು ಅತ್ತಿಮಬ್ಬೆ. ತುಂಬ ರಾಜನಿಷ್ಠೆ ಎಲ್ಲ ಇತ್ತು ಅವ್ರ ತಂದೆಗೆ, ರಾಜನಿಷ್ಠೆ, ಶೂರ. ಇವರಿಗೆ 2 ಹೆಣ್ಮಕ್ಳು, ಅತ್ತಿಮಬ್ಬೆ, ಗುಂಡುಮಬ್ಬೆ, ಮತ್ತು 5 ಜನ ಗಂಡ್ಮಕ್ಳು. ಬಹುಶಃ ನಾನು ನೋಡ್ತೀನಿ ಆಗಿನ ಕಾಲದಲ್ಲೆಲ್ಲ 1/2 ಡಜನ್ನು 1 ಡಜನ್ ಮಕ್ಕಳೇ ಎಲ್ಲರಿಗೂ. ಈಗಿನ ಕಾಲದವ್ರ ಥರ ಅಲ್ಲ. ಅದರಿಂದನೇ ಅವಾಗ ಒಂದು ಸಂತತಿ ಜೈನ ಸಮಾಜ ಅಷ್ಟು ಬೆಳೀತಾ ಅಂತ ನನಗನ್ಸುತ್ತೆ. ಇವಾಗಿನ ಥರ 1 ಮಕ್ಕಳು ಮಾಡೋಕ್ಕೂ ಒದ್ದಾಡ್ತಾ ಇದ್ದಾರೆ. ಬಟ್ ಅವಾಗ ಅಷ್ಟೊಂದು ಮಕ್ಕಳು ಇದ್ದರು. ಮತ್ತು ಈ ಅತ್ತಿಮಬ್ಬೆ ಚಿಕ್ಕ ವಯಸ್ಸಿಂದನೇ ಸಾಹಿತ್ಯಾಸಕ್ತಿ ಇತ್ತು ಮತ್ತು ಯುದ್ಧ ಕಲೆಯಲ್ಲಿ ನಿಷ್ಣಾತಳು. ನ್ಯಾಚುರಲಿ 5 ಬ್ರದರ್ಸು, 5 ಸಹೋದರರು ಇದ್ದರು. ಅವರೆಲ್ಲ ಯುದ್ಧ ವಿದ್ಯೆ ಕಲಿತಾ ಇದ್ದರು. ಸೊ ಅದನ್ನು ನೋಡಿ ಅವಳಿಗೂ ಅದರಲ್ಲಿ ಆಸಕ್ತಿ ಮೂಡಿರ್ಬೋದು. ಚಾಲುಕ್ಯರ ರಾಜಧಾನಿ ಮಾನ್ಯಖೇಟ, ಅದು ಈಗಿನ ಗುಲ್ಬರ್ಗ ಜಿಲ್ಲೆಯ ಮಳಖೇಡ. ಅಲ್ಲಿ ದಲ್ಲಪ್ಪ ಅನ್ನೋನು ಮಹಾಮಂತ್ರಿ ಆಗಿರ್ತಾನೆ. ಅವನ ಮಗನೇ ನಾಗದೇವ ಕೂಡ ಬಹಳ ಶೂರ. ಅವಾಗಿನ ಕ್ವಾಲಿಫಿಕೇಷನ್ಸೇ ಅಷ್ಟೇ, ಶೂರರಾಗಿರಬೇಕು ಮತ್ತು ರಾಜನಿಷ್ಠೆ, ಪವರಲ್ಲಿರಬೇಕು ಅಂತಂದರೆ ರಾಜನಿಷ್ಠೆ ಬೇಕು. ಆವಾಗಲೇ ಇಟ್ಕೊಳ್ತಾ ಇದ್ರು. ಈಗಿನ ಥರ ಎಷ್ಟು ಆಸ್ತಿ ಇದೆ ಅದೆಲ್ಲ ಇಲ್ಲ. ಇವಾಗಿನ ಕ್ವಾಲಿಫಿಕೇಷನ್ನೇ ಬೇರೆ ಇರುತ್ತೆ. ಡಿಗ್ರಿಗಳು
ಮತ್ತು ಬೇರೆ ಬೇರೆ ಆಸ್ತಿ ಪಾಸ್ತಿ ಅದೆಲ್ಲ ಇರ್ಬೋದು. ಇವನಿಗೆ ಮಲ್ಲಪ್ಪಯ್ಯ ಏನು ಮಾಡ್ತಾನೆ, ತನ್ನ ಇಬ್ಬರೂ ಹೆಣ್ಮಕ್ಳನ್ನು, ಅತ್ತೆ ಮಬ್ಬೆ ಗುಂಡು ಮಬ್ಬೆ ಇಬ್ಬರನ್ನೂ ಧಾರೆ ಎರೆದು ಕೊಡ್ತಾನೆ ಒಬ್ಬನಿಗೆ. ಈಗಿನ ಕಾಲಕ್ಕೆ ಅದು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ಬೋದು, ಬಟ್ ದ್ಯಾಟ್ ವಾಸ್ ದ ಆಕ್ಸೆಪ್ಟೆಡ್. ಅವಾಗದು ಸಾಮಾಜಿಕವಾಗಿ ಅದು ಆಕ್ಸೆಪ್ಟ್ ಆಗಿದ್ದಂತಹ ಕಾಲಮಾನ. ಆಗಲೇ ನಾನು ಹೇಳಿದೆ, ಸತ್ಯ ಅನ್ನೋದು ಇವಾಗ ಆ ಕಾಲಕ್ಕೆ ಅದು ಸತ್ಯ, ಈಗಿನ ಕಾಲಕ್ಕೆ ಅದನ್ನು ಮಾಡಿದ್ರೆ ಕೋರ್ಟ್ ಕೇಸ್ ಆಗುತ್ತೆ. ಸೊ ಆದರೆ ನಾವು ಒಂದೊಂದು ಸಲ, ನಾನು ಎಷ್ಟು ಪ್ರಸ್ತುತ ಈಗ ಹೇಳೋದು ಅಂತ ಗೊತ್ತಿಲ್ಲ, ನಾನು ಈ ಕಥೆನ ನನ್ನ ಮಗಳಿಗೆ ಹೇಳುವಾಗ, ಅಮ್ಮ ಹೇಗೆ ಅವರಿಬ್ಬರು ಒಪ್ಕೊಂಡ್ಬಿಟ್ರು ಅವನೊಬ್ಬನ್ನೇ ಮದುವೆ ಮಾಡ್ಕೊಳ್ಳೋಕೆ, ಇಟ್ ಈಸ್ ಸೋ ವಿಯರ್ಡ್ ಅಂತ ಅಂದವಳು. ಅದೇ ಇಲ್ಲಪ್ಪ, ಅವಾಗ ಆಗಿನ ಸಾಮಾಜಿಕ ಪರಿಸ್ಥಿತಿನೇ ಹಾಗಿತ್ತು. ರಾಜ್ಯ ವಿಸ್ತರಣೆಗೋಸ್ಕರ ಮತ್ತು ನೆರೆಹೊರೆಯ ರಾಜರೊಡನೆ ಒಳ್ಳೆ ಸಂಬಂಧ ಇರಿಸ್ಕೊಳ್ಳೋಕ್ಕೋಸ್ಕರ ತಮ್ಮ ಮಕ್ಕಳನ್ನು ಕೊಡ್ತಾಯಿದ್ರು. ಅದು ಸಮಾಜದ ಆಕ್ಸೆಪ್ಟೆನ್ಸ್ ಇತ್ತು ಅಂತ ನಾನು ಹೇಳಿದ್ದು. ಸೊ ಆದರೆ ಇವರು ಅಕ್ಕ ತಂಗಿರಾದರೂ ಅಲ್ಲಿ ಸವತಿಯರಾಗ್ತಾರೆ. ಸವತಿಯರಾದರೂ ಕೂಡ ಇವರು ವಾತ್ಸಲ್ಯದಿಂದನೇ ಇರ್ತಾರೆ. ಯಾಕೆಂದರೆ ಇವರ ಸಹೋದರಿ ವಾತ್ಸಲ್ಯಕ್ಕೆ ಪತಿಯ ಪ್ರೇಮ ಅಡ್ಡ ಬರಲ್ಲ, ಅಷ್ಟು ಒಂದು ಬಾಂಡೇಜ್ ಇರುತ್ತೆ ಇವ್ರ ಸಿಸ್ಟರ್ಸಲ್ಲಿ. ಮತ್ತು ಮುಂದೆ ಅತ್ತಿಮಬ್ಬೆ ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಎಲ್ಲರಿಗೂ ಗೊತ್ತು, ಬಯಕೆಗಳು, ಬಾಣಂತಿ ಇದು ಗರ್ಭಿಣಿಗೆ ಬಯಕೆಗಳಾಗುತ್ತೆ ಅಂತ ಹೇಳ್ತಾರೆ. ನಾನು ಜಸ್ಟ್ ಕಂಪ್ಯಾರಿಸನ್ ಮಾಡೋದು, ಅವಳಿಗೆಲ್ಲ ಉತ್ಕೃಷ್ಟವಾದ ಬಯಕೆಗಳಾಗ್ತಾ ಇರುತ್ತೆ. ಜಿನಬಿಂಬ ದರ್ಶನ ಮಾಡಬೇಕು, ಸಿದ್ಧಕ್ಷೇತ್ರ ದರ್ಶನ ಮಾಡಬೇಕು, ತೀರ್ಥ ದರ್ಶನ ಮಾಡಬೇಕು, ಮುನಿಗಳನ್ನ ನೋಡಬೇಕು, ಅವರಿಗೆ ಆಹಾರ ದಾನ ಮಾಡಬೇಕು, ಈ ತರಹದ ಬಯಕೆಗಳು. ಇವಾಗಿನವ್ರಿಗೆ ಈ ಥರ ಬಯಕೆ ಆಗುತ್ತಾ? ಭಯನೇ ಜಾಸ್ತಿ. ಭಾಳ ಕಷ್ಟಪಟ್ಟು IVF ಸೆಂಟರ್ಗೆ ಹೋಗಿ ವೈದ್ಯರ ನೆರವು ಪಡೆದು ಗರ್ಭಿಣಿ ಆಗುವಂತಹ ಕಾಲ ಬಂದಿದೆ ಇವಾಗ. ಬಂದಾಗ ಮತ್ತೆ ಮುಂದೆ ಯೋಚನೆಗಳು, ಅಯ್ಯೋ ನನಗೆ ಡಾಕ್ಟ್ರು ನಾರ್ಮಲ್ ಡೆಲಿವರಿ ಮಾಡಿಸ್ತಾರೋ ಅಥವಾ ಸಿಸೇರಿಯನ್ ಮಾಡಿಸ್ಬಿಡ್ತಾರೋ. ಅಂದರೆ ಈಗೆಲ್ಲ ಡಾಕ್ಟ್ರಸ್ಸು ಸುಮ್ಮನೆ ದುಡ್ಡುಗೋಸ್ಕರ ಸಿಸೇರಿಯನ್ ಮಾಡಿಸ್ತಾರೆ ಅಂತ ಎಲ್ಲ ಅವರವರೇ ಫ್ರೀ ಅಂದ್ಕೊಂಡ್ಬಿಡ್ತಿರ್ತಾರೆ, ಇವರೇ ಥಿಂಕ್ ಮಾಡ್ತಾರೆ. ಅದ್ರ ಜೊತೆ ಗೂಗಲ್ ಆಂಟಿ ಬೇರೆ, ಗೂಗಲ್ಗೆ ಹೋಗಿ ಕಾಂಪ್ಲಿಕೇಶನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೊಡೆದ್ರೆ ಅದೆಷ್ಟುದ್ದಲ್ಲಿ ಇಷ್ಟು ತೋರಿಸುತ್ತೆ. ನನಗೆ ಹಿಂಗಾಗ್ಬಿಟ್ರೆ ಅಂತ ಭಯದಲ್ಲೇ ಬದುಕ್ತಾ ಇರ್ತಾರೆ. ಅವ್ರಿಗೆ ಬಯಕೆಗಳು ಬರೋದೇ ಇಲ್ಲ. ಆದರೆ ನಮ್ಮ ಅತ್ತೆ ಮಬ್ಬೆ ಹಾಗಿಲ್ಲ, ಅವಾಗ ಗೂಗಲ್ಲೂ ಇರಲಿಲ್ಲ, ಅವಳು ಪ್ರಶಾಂತವಾಗಿದ್ದು ಅವಳು ಈ ಥರದ್ದೆಲ್ಲ ಅವಳಿಗೆ ಆಸೆ ಆಗ್ತಾಯಿತ್ತು. ಮತ್ತೆ ಇನ್ನೂ ಒಂದು ನೋಡಿ, ಅವಳಿಗೆ 5 ತಿಂಗಳಾದಾಗ ತವ್ರ ಮನೆಯವ್ರು ಬಂದು ಸೀಮಂತ ಮಾಡ್ತಾರಲ್ಲ, ಆವಾಗ ಇವಳೇನು ಹೇಳ್ತಾಳೆ ತವ್ರ ಮನೆಯವ್ರಿಗೆ, ನನ್ನೊಬ್ಬಳಿಗಷ್ಟೇ ಸೀಮಂತ ಮಾಡೋದಲ್ಲ, ನನ್ನ ಜೊತೆ 1000 ಗರ್ಭಿಣಿಯರಿಗೆ ಸೀಮಂತ ಮಾಡಬೇಕಂತ. ಅಂದರೆ ನಾನೊಬ್ಬಳೇ, ಅವಳು ದೇ ಆರ್ ವೆರಿ ರಿಚ್ ಪೀಪಲ್, ಅವ್ರದ್ದು ಏನಿಲ್ಲ. ಮತ್ತು ಹಾಗೆ ಹೀಗೆ ಅಲ್ಲ, ನಾವು ಮಾಡ್ತೀವಲ್ಲ ಯಾರಿಗಾರ ಉಡಿ ತುಂಬಿಸೋದು, ಯೂಸ್ ಮಾಡದೇ ಇರೋ ಬ್ಲೌಸ್ ಪೀಸು ಅದೆಲ್ಲ ಆ ಥರ ಅಲ್ಲ. ಅಲ್ಲಿ ಎಲ್ಲ ಬಂಗಾರದಿಂದನೇ ಹೊನ್ನಿನ ಉಡಿ ತುಂಬಬೇಕು, ಹೊನ್ನಿನಿಂದ ಒಂದು ಜಿನಬಿಂಬ, ಮತ್ತು ಒಂದು ಶಾಸ್ತ್ರ, ಒಂದು ಗರ್ಭಿಣಿ ಆಕಳು, ಇಷ್ಟನ್ನು ಕೊಟ್ಟು ಕಳಿಸ್ಬೇಕು ಆ ಗರ್ಭಿಣಿಯರಿಗೆ. ಇವಾಗಿನ ಕಾಲದಲ್ಲಿ ಆದರೆ ಎಷ್ಟು ಕಷ್ಟ ಆಗ್ತದೆ. 10 ಗ್ರಾಮ್ ಚಿನ್ನಕ್ಕೆ 1.5 ಲಕ್ಷ ರೂಪಾಯಿ ಇರ್ಬೋದು ಇವಾಗ. ಸೊ ಅಷ್ಟು ಆ ಥರ ಉಡಿ ತುಂಬಬೇಕು ಅಂತ ಹೇಳ್ತಾಳೆ. ತವ್ರ ಮನೆಯವ್ರಿಗೇ ಗಾಬರಿ ಆಗ್ಬಿಡತ್ತೆ. ಆದರೆ ಆ ಕಾಲದಲ್ಲಿ ಚಾವುಂಡರಾಯ, ಕಾಳಲಾದೇವಿ ಇವರ ನೆರವಿಗೆ ಬರ್ತಾರೆ. ಅವಳ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಹಾಗೆ ನವಮಾಸಗಳು ತುಂಬಿ ಅವಳು ಗಂಡು ಮಗುವಿನ ತಾಯಿ ಆಗ್ತಾಳೆ. ನಾಮಕರಣ ಮಹೋತ್ಸವಕ್ಕೆ ಕಾಳಲಾದೇವಿ, ಚಾವುಂಡರಾಯನ ತಾಯಿ ಕಾಳಲಾದೇವಿ, ಅಂದರೆ ಈಗ ನಾವು ನಮ್ಮನೆ ಫಂಕ್ಷನ್ ಆದರೆ ಯಾರ್ಯಾರು VIPs ಬಂದಿದ್ರು ಅಂತ ಹೇಳ್ಕೊತೀವಲ್ಲ, ಹಾಗೆ ಅಲ್ಲಿ ಕವಿ ಬರೆದಿದ್ದ ಕಾಳಲಾದೇವಿ ಕೂಡ ಬಂದಿದ್ಲು ಆ ಒಂದು ಫಂಕ್ಷನ್ಗೆ ಅಂತ. ಮಗುವಿಗೆ ಅಣ್ಣಿಗ ದೇವ ಅಂತ ಹೆಸರಿಡ್ತಾರೆ. ಸೊ ಭಾಳ ಚೆನ್ನಾಗಿರುತ್ತೆ ಅವಳ ಜೀವನ. ಶೂರನಾದ ರೂಪವಂತನಾದ ಗಂಡ, ಸವತಿಯಾದರೂ ಕೂಡ ಬಹಳ ಅನ್ಯೋನ್ಯವಾಗಿದ್ದಂತಹ ಸಹೋದರಿ, ಗಂಡು ಮಗ, ಮತ್ತೆಲ್ಲ ಸಂಪತ್ತು, ಇನ್ನೇನು ಬೇಕು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಹಾಗೆ ಇತ್ತು ಅವಳ ಜೀವನ. ಇದ್ದಾಗ ಏನಾಗತ್ತೆ, ಒಂದು ಸಲ ಯುದ್ಧಕ್ಕೆ ಹೋಗ್ತಾನೆ. ಯಾರು? ನಾಗದೇವ. ಯುದ್ಧಕ್ಕೆ ಹೋದವನು ಅವನು ವಾಪಸ್ಸೇ ಬರಲ್ಲ, ಅವನ ಮೃತದೇಹ ವಾಪಸ್ ಬರುತ್ತೆ. ಇನ್ನೂ ಚಿಕ್ಕ ವಯಸ್ಸು, ಜಸ್ಟ್ ಒಂದು ಮಗು ಆಗಿರುತ್ತೆ ಅಂದರೆ ನೋಡ್ಕೊಳ್ಳಿ ಎಷ್ಟು ಕಾಲ ಅವರು ವೈವಾಹಿಕ ಜೀವನವನ್ನು ಅನುಭವಿಸಿರ್ಬೋದು ಅಂತ. ಮೃತದೇಹ ಬಂದಾಗ
ಆಗಿನ ಕಾಲದ ಪದ್ಧತಿ ಸಹಗಮನ ಇತ್ತು. ಆಗ ಗುಂಡುಮಬ್ಬೆ ಹೇಳ್ತಾಳೆ, ಅಕ್ಕ ನಿನಗೊಬ್ಬ ಮಗ ಇದ್ದಾನೆ, ಮಗನ ಚಿಕ್ಕವನಿನ್ನು ಲಾಲನೆ ಪಾಲನೆ ನೀನು ಮಾಡಬೇಕು, ಮತ್ತು ನೀನು ನನಗಿಂತ ಸಮರ್ಥೆ, ರಾಜ್ಯವನ್ನು ನೋಡ್ಕೊಳ್ಬಲ್ಲೆ, ಆದ್ದರಿಂದ ನಾನು ಸಹಗಮನ ಮಾಡ್ತೀನಿ ಅಂತ ಹೇಳಿ ಅವಳು ಪತಿಯೊಡನೆ ಅವಳು ಸಹಗಮನ ಮಾಡಿ, ಆಗಿನ ಕಾಲದಲ್ಲಿ ಒಂದು ಪಟ್ಟ ವೀರವನಿತೆ ಅಂತ ಪಟ್ಟ ಕೊಡ್ತಿರ್ತಾರೆ ಅವ್ರಿಗೆ, ಯಾರು ಸಹಗಮನ ಮಾಡ್ತಾರಲ್ಲ ಅವರು ಮಹಾಪತಿವ್ರತೆಯರು ಅನ್ನೋ. ಬಟ್ ಇವಳು ಮಗನಿಗೋಸ್ಕರ ಅವಳು ಸಹಗಮನವನ್ನು ಮಾಡೋದಿಲ್ಲ. ಏನಾಗುತ್ತೆ, ಪತಿಯ ಮೃತದೇಹದೊಡನೆ ತಂಗಿಯ ಜೀವಂತ ದೇಹ ಬೆಂದು ಹೋಗಿದ್ದನ್ನು, ಅಗ್ನಿಯಲ್ಲಿ ಬೆಂದು ಹೋಗಿದ್ದನ್ನು ನೋಡಿ ಅವಳಿಗೆ ಭಾಳ ಬೇಜಾರಾಗಿ ವೈರಾಗ್ಯ ಬರುತ್ತೆ ಅವಳಿಗೆ. ಆ್ಯಕ್ಚುಲಿ ಅತ್ತಿಮಬ್ಬೆಗೆ ಇರೋದಕ್ಕೆ ಇಷ್ಟ ಆಗಲ್ಲ, ಆದರೂ ಮಗನಿಗೋಸ್ಕರ ಅವಳು ಇರಬೇಕಾಗತ್ತೆ. ಆದರೆ ಬೆಂಕಿಯಲ್ಲಿ ಹಾರದೇ ಇದ್ರೇನು, ಅತ್ತಿಮಬ್ಬೆ ವ್ರತವೆಂಬ ಬೆಂಕಿಗೆ ತನ್ನನ್ನು ಒಡ್ಡಿಕೊಂಡಳು ಅಂತ ಹೇಳ್ತಾರೆ. ವ್ರತವೆಂಬ ಬೆಂಕಿಗೆ ತನು ಮನ ಧನ ಎಲ್ಲ ಅವಳು ಸಮಾಜಕ್ಕೇನೆ ಅವಳು ಅರ್ಪಿಸಿ ತನ್ನ ಎಲ್ಲ ಕಾಮನೆಗಳನ್ನು ಆಸೆಗಳನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾಳೆ ಅತ್ತಿಮಬ್ಬೆ. ಈ ತರಹದ ಸನ್ಯಾಸಿನಿಯ ತರಹದ ಜೀವನವನ್ನು ಅವಳು ಪಾಲಿಸ್ತಾಳೆ. ಅವಳ ಕಾಲಕ್ಕೆ ಶಂಕರ ಗಂಡ ಭೂತುಗ ಅಂತ ಬಹಳ ಧನಚಕ್ರವರ್ತಿಗಳಾಗಿ ಹೋಗಿರ್ತಾರೆ ಅತ್ತಿಮಬ್ಬೆ ಕಾಲಕ್ಕೆ. ಆದರೆ ಅವರದ್ದೆಲ್ಲ ಒಂದು ತೂಕವಾದರೆ ಅತ್ತಿಮಬ್ಬೆಯದ್ದೇ ಒಂದು ತೂಕ. ಅಂದರೆ ಅಷ್ಟು ಔದಾರ್ಯದ ಮನೋಭಾವವಿದ್ದವಳು ಅತ್ತಿಮಬ್ಬೆ. ಮತ್ತೇನು ಸ್ಪೆಷಾಲಿಟಿ ಅಂತಂದರೆ ಇವಳು ಬರೀ ದಾನ ಮಾಡೋದು ಅಂತಲ್ಲ, ದೇಶದ ಸಂಪತ್ತಿಯನ್ನು ಹೇಗೆ ಹೆಚ್ಚಿಸಬಹುದು ಆ ವಿಧದಿಂದ ಮತ್ತು ಧರ್ಮ ಪ್ರಭಾವನೆ ಹೇಗೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕಾರ್ಯಗಳನ್ನು, ಅಂದರೆ ಆ ಪ್ರಾಜೆಕ್ಟ್ಸ್ ಅವಳು ರೂಪಿಸಿದ್ಲು. ಅವಳು ಏನೇನು ಮಾಡಿದ್ಲು, ಸಾವಿರ ಜಿನಬಿಂಬ ಮಾಡಿಸಿದ್ಲಲ್ಲ, ಅದ್ರ ಜೊತೆ ಮಂಟಪಗಳನ್ನು ಮಾಡಿಸಿದ್ಲು. ಸೊ ಬಡಿಗೇರಿಗೂ ಕೆಲಸ ಆಗ್ತಿತ್ತು, ಕಾರ್ಪೆಂಟರ್ಸ್ಗೆ ಕೆಲಸ ಕೊಡ್ತಾಯಿದ್ರು. ಆಮೇಲೆ ರತ್ನ ಖಚಿತವಾದ ಮಣಿಗಂಟೆಗಳು, ತೋರಣಗಳು. ಸೊ ಆ ಕುಸರಿ ಕೆಲಸ ಮಾಡೋರಿಗೆಲ್ಲ ಒಂದು ಜಾಬ್ ಆಗ್ತಾಯಿತ್ತು, ಉದ್ಯೋಗ ಆಗ್ತಾಯಿತ್ತು, ಅವರ ಉದರ ನಿರ್ವಹಣೆ ಅದರಿಂದ ಆಗ್ತಾಯಿತ್ತು. ಈ ತರಹದ ಕಾರ್ಯಗಳನ್ನು ಇವಳು ರೂಪಿಸಿದ್ಲು ಅತ್ತಿಮಬ್ಬೆ. ಮತ್ತು ಜಿನ ಚೈತ್ಯಾಲಯಗಳು ಇನ್ನು ನೋಡ್ಬೋದು, ಹಳೆಯ ಚೈತ್ಯಾಲಯ ಲಕ್ಕುಂಡಿಯಲ್ಲಿ ಒಂದು ಚೈತ್ಯಾಲಯ ಬಹಳ ಸುಂದರವಾದ, ಏನು ಅದು ಕುಸರಿ ಕೆಲಸ, ಏನು ಕಲಾತ್ಮಕತೆ, ಅದು ಇಡೀ ಒಬ್ಬ ಶಿಲ್ಪಿ ಅಂದರೆ ಒಂದೆಲ್ಲ ಸಬಾರ್ಡಿನೇಟ್ಸ್ ಇರ್ತಾರೆ, ಒಂದು ಇಡೀ ಲೈಫ್ ಟೈಮ್ ಪ್ರಾಜೆಕ್ಟ್ ಅದು. ಸೊ ಆ ಒಂದು ದೊಡ್ಡ ಜಿನಾಲಯವನ್ನು ಕಟ್ಟಿಸುವಾಗ ಅಕಸ್ಮಾತ್ ಆ ಶಿಲ್ಪಿ ಮರಣ ಹೊಂದಿದರೆ ಮುಂದೆ ಅವನ ಮಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದ. ಹೀಗೆ ಬೃಹತ್ ದೇವಾಲಯ ಅಂದರೆ ಎಲ್ಲರಿಗೂ ಜೀವನ ನಿರ್ವಹಣೆ ಆಗ್ತಾಯಿತ್ತು. ಈ ತರಹದ ಕಾರ್ಯಗಳನ್ನು ಅವಳು ಮಾಡ್ತಾಳೆ. ಮುಂದೆ ಇಂತಹ ತನ್ನ ವೈಯಕ್ತಿಕವಾಗಿ ಎಷ್ಟು ವಿಷಮ ಪರಿಸ್ಥಿತಿ ಇದ್ದರೂ ಕೂಡ ನಾವು ಹಾಗೆ ದುಃಖ ಇದ್ದರೆ ಅದರಲ್ಲೇ ಮುಳುಗಿರಬಾರ್ದು. ಆರ್ತಧ್ಯಾನ ರೌದ್ರಧ್ಯಾನ, ಇವರಿಂದನೇ ಹಂಗಾಯ್ತು ಅವರಿಂದನೇ ಹಂಗಾಯ್ತು ಬೇಡ. ನಾವು ಏನಾದರೂ ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ದುಃಖವನ್ನು ಮರಿಬೇಕು. ಇದು ಆದರ್ಶ, ಅತ್ತಿಮಬ್ಬೆಯ ಆದರ್ಶ. ಮತ್ತು ಅವನ ಮಗ ಚೆನ್ನಾಗಿ ಬೆಳೆಸ್ತಾಳೆ. ಅವನು ಸ್ವಸಾಮರ್ಥ್ಯದಿಂದ ಇರಿವ ಬೆಡಂಗನ ಸೇನಾಧಿಪತಿ ಆಗ್ತಾನೆ. ಅವನು ಕೂಡ ಶೂರ. ಆಗಿನ ಕಾಲದಲ್ಲಿ ಶೌರ್ಯ ಇರಲೇಬೇಕು, ಅದೇ ಒಂದು ದೊಡ್ಡ ಕ್ವಾಲಿಫಿಕೇಷನ್ ಹೇಳದ್ನಲ್ಲ. ಮತ್ತು ಅತ್ತಿಮಬ್ಬೆ ತನ್ನ ಜೀವನದ ಎಲ್ಲ ಸಂಕಷ್ಟ ಏನೇನಿತ್ತು ಅದಕ್ಕೆ ತನ್ನ ಪೂರ್ವಜನ್ಮದ ಕರ್ಮವೇ ಕಾರಣ ಅಂದ್ಕೊಂಡು ಅದು ಆಕ್ಸೆಪ್ಟ್ ಮಾಡ್ಕೊಂಡಿದ್ಲು. ಆದರೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ರೂ ಕೂಡ ವಿಧಿಗೆ ಇದನ್ನು ಸಹಿಸೋದಕ್ಕೆ ಆಗೋದೇ ಇಲ್ವೇನೋ. ಏನಾಗತ್ತೆ, ಅವಳ ಮಗ ಅಣ್ಣಿಗದೇವ ಯುದ್ಧಕ್ಕೆ ಹೋಗಿರ್ತಾನಲ್ಲ, ಅವನು ಕೂಡ ಅಲ್ಲಿ ವೀರಮರಣವನ್ನು ಅಪ್ಪಿದ ಅನ್ನುವಂತಹ ವಾರ್ತೆ ಬರುತ್ತೆ. ತಂದೆ ತಾಯಿಗೆ ಅವರ ಕಣ್ಣು ಮುಂದೆ ಮಕ್ಕಳು ಸಾಯೋದಕ್ಕಿಂತ ಬೇರೆ ದುಃಖ, ಅದರಷ್ಟು ದುಃಖ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಪುತ್ರ ಶೋಕಂ ನಿರಂತರಂ, ಅದು ಕಡಿಮೆ ಆಗೋದೇ ಇಲ್ಲ. ಸೊ ಏನಾಗುತ್ತೆ, ಇದೆಲ್ಲ ಆದಾಗ ಅವಳಿಗೆ ಮನೆಯೇ ಬೇಡ ಅನಿಸುತ್ತೆ ಅತ್ತಿಮಬ್ಬೆಗೆ. ಇನ್ನೇನು ಮನೆ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ಅದಕ್ಕೆ ಮನೆ ಅಂತಾರ? ಸೊ ಆವಾಗ ಅವಳು ಸಂಪೂರ್ಣವಾಗಿ ತನ್ನನ್ನು ಧರ್ಮ, ಸಾಹಿತ್ಯ, ಸಮಾಜ ಸೇವೆಯಲ್ಲಿ
ಅವಳು ತೊಡಗಿಸ್ಕೋತಾಳೆ ಮತ್ತು ತನ್ನ ಜೀವನವನ್ನು ನಿರಂತರವಾಗಿ ಅದರಲ್ಲೇ ಅವಳು ಸವಿಸ್ತಾಳೆ. ಮತ್ತು ಆಗಾಗಲೇ ಶ್ರವಣಬೆಳಗೊಳದಲ್ಲಿ ಚಾವುಂಡರಾಯ 57 ಅಡಿ ಎತ್ತರದ ಬಾಹುಬಲಿ ಮೂರ್ತಿಯನ್ನು ಕಟ್ಟಿ ಅಭಿಷೇಕ ಎಲ್ಲ ಆಗಿತ್ತು ಅನ್ನುವಂತಹ ಸುದ್ದಿ ಇವಳಿಗೂ ಬಂದಿರುತ್ತೆ. ಈಗಿನ ಥರ ಇಮ್ಮಿಡಿಯೇಟ್ ವಾಟ್ಸಪ್ಪಲ್ಲಿ ಎಲ್ಲ ಸುದ್ದಿ ಬರ್ತಿರಲ್ಲ, ಎಷ್ಟೋ ಕಾಲದ ಮೇಲೆ ಒಂದೊಂದು ಸಲ ಮುಟ್ತಾ ಇರತ್ತೆ. ಸೊ ಅವಳಿಗೆ ಬಾಹುಬಲಿ ಆ ಗೊಮ್ಮಟೇಶನನ್ನು ನೋಡಬೇಕು ಅನ್ನುವಂತಹ ಬಯಕೆ ಬಹಳವಾಗಿ ಆಗತ್ತೆ. ಆ ಬಯಕೆ ಈಡೇರುವವರೆಗೆ ಅವಳು ಅನ್ನಾಹಾರಗಳನ್ನು ತ್ಯಜಿಸಿ ಬಾಹುಬಲಿಯ ದರ್ಶನಕ್ಕೆ ಹೋಗ್ತಾಳೆ. ಅವಾಗಿನ ಆತ್ಮಶಕ್ತಿ ಬಹಳ ದೊಡ್ಡದು. ಅವರೊಂದು ಸಂಕಲ್ಪ ಮಾಡಿದ್ರೆ ಅದನ್ನು ಈಡೇರಿಸ್ಕೊಳ್ತಾ ಇದ್ರು ಅವರೆಲ್ಲ. ಸೊ ಹೋಗ್ತಾಳೆ, ಬೆಟ್ಟ ಹತ್ತುತ್ತಾಳೆ. ಸ್ವಾಮಿಗೆ ಅಭಿಷೇಕ ನೋಡಬೇಕು ಅಂತ ಅವಳಿಗೆ ಭಾಳ ಮನಸ್ಸಿನ ಭಾವನೆ ಇದ್ದಿದ್ದರಿಂದ ಧಾರಾಕಾರವಾಗಿ ವರ್ಷಾಧಾರೆ ಸುರಿತು ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿನೇ ಅವಳ ಒಂದು ಬಯಕೆಗೆ ಸ್ಪಂದಿಸಿತು ಅನ್ನೋ ಹಾಗೆ ಜೋರಾಗಿ ಮಳೆ ಬರುತ್ತೆ. ನ್ಯಾಚುರಲ್ಲಾಗಿ ಜಲವೃಷ್ಟಿ, ಪುಷ್ಪವೃಷ್ಟಿ ಎಲ್ಲ ಆಗುತ್ತೆ. ಅಂತಹ ಮಹಾನ್ ಭಕ್ತೆ ಅವಳು ಅತ್ತಿಮಬ್ಬೆ. ಅದಕ್ಕೆ ಬ್ರಹ್ಮಶಿವ ಕವಿ ಹೇಳಿದಾನೆ, ಗುಣಗಳ ಖಣಿ ದಾನ ಚಿಂತಾಮಣಿ ವಿಮಳ ಚರಿತೆ ಸಜ್ಜನ ಗುಣಗಳ ಚೂಡಾಮಣಿಯಂತೆ ಇರುವ ಅತ್ತಿಮಬ್ಬೆಯನ್ನು ಹೊಗಳದವರಾರು ಅಂತ ಪ್ರಶ್ನಿಸಿದ್ದಾಳೆ. ಚಿಂತಾಮಣಿ ಅಂದರೆ ನಿಮಗೆಲ್ಲ ಗೊತ್ತು, ಬೇಡಿದ್ದನ್ನೆಲ್ಲ ಕೊಡುವಂತಹ ರತ್ನ. ಅದು ಸ್ವರ್ಗಲೋಕದ ದೇವತೆಗಳ ಬಳಿ ಇರುತ್ತೆ. ಸೊ ಇಂತಹ ಇವಳು ಚಿಂತಾಮಣಿ. ಮತ್ತು ಕರ್ನಾಟಕದ ಶಾಸನ 52, 53ರಲ್ಲಿ ಇದರಲ್ಲಿ ಗುಣದಂಕಗಾರ್ತಿ, ಕಟಕ ಪವಿತ್ರೆ, ದಾನ ಚಿಂತಾಮಣಿ ಅಂತ ಎಲ್ಲ ಶಾಸನದಲ್ಲಿ ಇವಳನ್ನು ವರ್ಣಿಸಿದ್ದಾರೆ. ಯಾಕೆಂದರೆ ಶಾಸನ ತುಂಬ ಅಥೆಂಟಿಕ್ಕು, ಅದರಿಂದ ಶಾಸನದ ಬಗ್ಗೆ ಒಂದು ಸ್ವಲ್ಪ ಏನೇನೋ ಯಾರೋ ಬರೆದಿಲ್ಲ. ಶಾಸನ ಅಂದರೆ ತುಂಬ ಅದು ಸತ್ಯ. ಅತ್ತಿಮಬ್ಬೆ ಮಲ್ಲಪ್ಪಯ್ಯ ಅಪ್ಪಕ್ಕಬ್ಬೆಯವರ ಮಗಳು, ಸಚಿವ ದಲ್ಲಪ್ಪನ ಸೊಸೆ, ನಾಗದೇವನ ಧರ್ಮಪತ್ನಿ, ಬೆಳವಲ ತೈಲಪನ ತಾಯಿ, ಯಶಕ್ಕೆ ಪಕ್ಕಾದ ಅತ್ತಿಮಬ್ಬೆ ಎಂದು ಜಿನಶಾಸನದಲ್ಲಿ ವರ್ಣಿಸಲಾಗಿದೆ. ಮತ್ತು ಕವಿ ಆಗಲೇ ಹೇಳಿದೆ, ರನ್ನ ಅತ್ತಿಮಬ್ಬೆಯ ಹೆಸರನ್ನು ಬಾಯಲ್ಲಿ ಒಂದ್ಸಲ ತಗೊಂಡ್ರೆ ಅದಕ್ಕಿಂತ ಪುಣ್ಯದಾಯಕ ಇನ್ನೇನಿಲ್ಲ ಅಂತ ಹೇಳಿ ಅದಕ್ಕೆ ಮಗಳಿಗೇನೆ ಅತ್ತಿಮಬ್ಬೆ ಅಂತ ಹೆಸರಿಡ್ತಾನೆ. ಅಂದರೆ ದಿನಕ್ಕೆ ಎಷ್ಟು ಸಲ ಅತ್ತಿಮಬ್ಬೆ ಅಂತ ಕರಿಬೇಕು ನೋಡಿ. ಸೊ ಆ ಥರ. ಮತ್ತು ಯಾವ ಜಿನಾಲಯ ಕಟ್ಸಿದ್ರು ಅದಕ್ಕೆ ಭೂಮಿಯನ್ನು ದತ್ತಿ ಬಿಡ್ತಾ ಇದ್ದವಳು. ಯಾಕೆಂದರೆ ಬರೀ ಬಸದಿ ಕಟ್ಟಿಸ್ಬಿಟ್ರೆ ಆಗಲ್ಲ, ಮುಂದೆ ಪುರೋಹಿತರಿಗೆ ಎಲ್ಲ ಅವರು ಪೂಜೆ ಮಾಡೋರಿಗೆ ಅವರಿಗೆ ಬೇಕಲ್ಲ, ಆದ್ದರಿಂದ ದತ್ತಿ ಬಿಡ್ತಾ ಇರ್ತಾಳೆ. ಮತ್ತು ಇದು ಫೇಮಸ್, ಇದು ರನ್ನ ಅಜಿತನಾಥ ಪುರಾಣದಲ್ಲಿ ಹೇಳಿರೋದು, ಬಿಳಿಯರಳೆಯಂತೆ ಗಂಗಾಜಳದಂತೆ ಸೇವಜಿತಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಳ್ದ ಕೋಪಣಾಚಳದಂತೆ ಪವಿತ್ರ ಮತ್ತಿಮಬ್ಬೆಯ ಚರಿತಂ ಅಂತ ಹೊಗಳಿದ್ದಾನೆ. ಹಾಗೆಯೇ ಜಿನಪದ ಭಕ್ತೆ, ಜಗತ್ರಯ ಜಿನವಂದಿತೆ, ಚಕ್ರವರ್ತಿ ಪೂಜಿತೆ, ಜಿನಶಾಸನ ರುಚಿ ಪಡೆವಳ ತೈಲನ ಜನನಿಯೇ, ತೀರ್ಥಕರ ಜನನಿ ಎನ್ನದರೊಳರೆ ಅಂತ ಎಲ್ಲರೂ. ಮತ್ತೆ ಇವಳು 1500 ಮೂರ್ತಿ ಮಾಡಿಸಿದ್ದನ್ನು ಆಸನ್ನ ಭವ್ಯಯುಂ ಜಿನಶಾಸನ ದೀಪಿಕೆಯುಮೆನಿಸಿ ಮಣಿ ಕನಕ ಮಯೋದ್ಭಾಸಿ ಜಿನಪ್ರತಿಮೆಗಳಂ ಸಾಸಿರ ದೈನೂರ ನರ್ತಿಯಂ ಮಾಡಿಸಿದಳು. ಹೀಗೆ ಇದು ಕಾಲ ನೋಡ್ಬೇಕಂತಂದರೆ ಪೊನ್ನ ಶಾಂತಿ ಪುರಾಣ ಬರೆದಿದ್ದು ಕ್ರಿಸ್ತಶಕ 950. ಆಗ ಅತ್ತಿಮಬ್ಬೆ ಇನ್ನೂ ಚಿಕ್ಕವಳಾಗಿರ್ತಾಳೆ. ಮತ್ತು ರನ್ನ ಅಜಿತ ಪುರಾಣ 993ನೇ ಕ್ರಿಸ್ತಶಕ. ಆವಾಗ ಅತ್ತಿಮಬ್ಬೆಗೆ ವಯಸ್ಸಾಗೋಗಿತ್ತು. ರನ್ನ ಇನ್ನೂ ಚಿಕ್ಕ ಹುಡುಗ ಅವಳ ಮುಂದೆ. ಸೊ ಅದು ನಿಖರವಾದ ವಯಸ್ಸು ನಮಗೆ ಗೊತ್ತಿಲ್ಲ ಅಂದ್ರೂ ಇದರಿಂದ ನಾವು ತಿಳ್ಕೊಳ್ಬೋದು. ಅವಳು ಸುದೀರ್ಘ ಕಾಲ ಬಾಳಿದಳು. ಅತ್ತಿಮಬ್ಬೆ ಸುದೀರ್ಘ ಕಾಲ ಬಾಳಿ ಮುಂದೆ ಇಳಿ ವಯಸ್ಸಿನಲ್ಲಿ ಶಾಂತಿಪೂರ್ವಕವಾಗಿ ಸಮಾಧಿ ಮರಣವನ್ನು ಹೊಂದಿದಳು ಅಂತ ಹೇಳ್ತಾರೆ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಸ್ಮರಣೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಾಹಿತ್ಯ ಸಮಾಜ ಸೇವೆ ಮಾಡಿದ ಸಾಧಕಿಯರಿಗೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ.
ನಾನು ಇಲ್ಲೇನು ಒಂದು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, 3 ವರ್ಷಗಳ ಹಿಂದೆ ನಮ್ಮ ತಾಯಿ ಕೌಸಲ್ಯ ಧರಣೇಂದ್ರ ಅವ್ರಿಗೂ ಕೂಡ ಈ ಪ್ರಶಸ್ತಿ ಸರ್ಕಾರದಿಂದ ಸಿಕ್ತು. ಅವರು ಭಾಳ ಕೆಲಸ ಮಾಡಿದ್ದಾರೆ. ಅಂದರೆ ಏನಂದರೆ, ಯೂನಿವರ್ಸಿಟಿಲಿ ಇರಲಿಲ್ಲ ಅವರು, ಸೊ ಅವ್ರದ್ದು ಎಷ್ಟೊಂದು ರಿಕಗ್ನೈಸ್ ಆಗಿಲ್ಲ. ಬಟ್ ಸದಾಕಾಲ ಸ್ವಾಧ್ಯಾಯ, ಪೂಜೆ ಇದೇ ಅವರ ಜೀವನ ಶೈಲಿ, ಅಷ್ಟನ್ನು ನಾನು ಹೇಳ್ಬೋದು. ಇಂತಹ ಮಹಾನ್ ರತ್ನದ ಬಗ್ಗೆ, ಅತ್ತಿಮಬ್ಬೆ ಅಂತ ಮಹಾನ್ ರತ್ನದ ಬಗ್ಗೆ ನನ್ನಂಥವಳ ಬಾಯಿಂದ ಇವತ್ತು ಬಂದಿದೆ, ನನಗೆ ಪುಣ್ಯ ಅಂತ ನಾನು ಅಂದ್ಕೊಂಡು, ನನಗೆ ಇವತ್ತು ಈ ಒಂದು ಅವಕಾಶವನ್ನಿತ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.